ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಇನ್ಫೋರಿಷಿ ಟಿವಿ. ನಾನು ತೇಜಸ್ವಿನಿ ಭಾಗ್ಯ. ಇದು ನವರಾತ್ರಿ ಮತ್ತು ಮೈಸೂರು ದಸರಾ ವಿಡಿಯೋ ಸರಣಿಯ ಮತ್ತೊಂದು ವಿಶೇಷ ಮಾಹಿತಿ. ಮೈಸೂರಿನಲ್ಲಿ ಸುಮಾರು 7 ಅರಮನೆಗಳಿದ್ದು ಚಾಮುಂಡಿ ಬೆಟ್ಟದ ಮೇಲೆ ಒಂದು ಅರಮನೆಯನ್ನು ಕಾಣಬಹುದು. ಅಂಬಾವಿಲಾಸ ಅರಮನೆ ಇದು ಮೈಸೂರಿನ ಒಡೆಯರ ವಂಶದ ಅಧಿಕೃತ ನಿವಾಸ ಮತ್ತು ಮೈಸೂರು ಸಂಸ್ಥಾನದ ಆಸ್ಥಾನವಾಗಿತ್ತು. 1897ರಿಂದ 1912ರ ಅವಧಿಯಲ್ಲಿ ನಿರ್ಮಿಸಲಾಗಿದೆ. ಇದು ವಿಶ್ವ ಪ್ರಸಿದ್ಧಿಯನ್ನು ಪಡೆದಿದೆ. ಇದು ಮೈಸೂರಿನ ಪ್ರಮುಖ ಆಕರ್ಷಣೆಯಾಗಿದೆ. ಲಲಿತ ಮಹಲ್ ಪ್ಯಾಲೇಸ್ ಮೈಸೂರಿನ 2ನೇ ಅತಿದೊಡ್ಡ ಅರಮನೆ ಇದಾಗಿದೆ. ಇದನ್ನು 1921ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ನಿರ್ಮಿಸಿದರು. ಇದು ನಗರದ ಪೂರ್ವ ದಿಕ್ಕಿನಲ್ಲಿದೆ. ಇಂದು ಇದು ರಾಯಲ್ ಹೋಟೆಲ್ ಆಗಿ ಮಾರ್ಪಾಡಾಗಿದೆ. ಜಗನ್ಮೋಹನ ಅರಮನೆ ಈ ಅರಮನೆಯನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ 1861ರಲ್ಲಿ ಕಟ್ಟಿಸಲಾಯಿತು. ಈ ಅರಮನೆಯನ್ನು ರಾಜಕುಮಾರಿಯವರ ಮದುವೆಯ ಸಂದರ್ಭದಲ್ಲಿ ಕಟ್ಟಲಾಯಿತು. ಈಗ ಇದು ಆಡಿಟೋರಿಯಂ ಅನ್ನು ಹೊಂದಿದ್ದು ಮತ್ತು ವಸ್ತು ಸಂಗ್ರಹಾಲಯವನ್ನು ಹೊಂದಿದೆ. ಜಯಲಕ್ಷ್ಮಿ ವಿಲಾಸ ಅರಮನೆ ಈ ಅರಮನೆಯನ್ನು 1905ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಜಯಲಕ್ಷ್ಮಿ ಅವರ ನಿವಾಸಕ್ಕಾಗಿ ನಿರ್ಮಿಸಿದರು. ಇದು ಇಂದು ಮೈಸೂರು ವಿಶ್ವವಿದ್ಯಾನಿಲಯದ ಭಾಗವಾಗಿದೆ. ಚಿತ್ತರಂಜನ್ ಅರಮನೆ ಈ ಅರಮನೆಯನ್ನು 1916ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ನಿರ್ಮಿಸಿದರು. ಕಾಲಾನಂತರ ಅದನ್ನು ಖಾಸಗಿ ಕುಟುಂಬಕ್ಕೆ ಮಾರಿದ್ದು ಅದನ್ನು ಪ್ರೀಮಿಯರ್ ಸ್ಟುಡಿಯೋ ಆಗಿ ಮಾಡಲಾಯಿತು. ಈಗ ಇದು ಹೋಟೆಲ್ ಆಗಿ ಮಾರ್ಪಡಿಸಲಾಗಿದೆ. ಚೆಲುವಾಂಬ ವಿಲಾಸ ಅರಮನೆ ಚೆಲುವಾಂಬ ಮ್ಯಾನ್ಷನ್ ಎಂದೇ ಕರೆಯಲಾಗುವ ಈ ಅರಮನೆಯನ್ನು ಚಾಮರಾಜ ಒಡೆಯರು ನಿರ್ಮಿಸಿದರು. ಇದು ನಗರದ ವಾಯುವ್ಯ ಭಾಗದಲ್ಲಿದ್ದು KRS ರಸ್ತೆಯಲ್ಲಿದೆ. ಅಲೋಕ ಅರಮನೆ ಇದನ್ನು 1806ರಲ್ಲಿ ಕಟ್ಟಲಾಯಿತು. ಇದನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ರವರು ವಿದೇಶಿ ಗಣ್ಯರಿಗಾಗಿ ನಿರ್ಮಿಸಿದ್ದರು. ಇದು ಇಂದು ಅರಣ್ಯ ಇಲಾಖೆಯ ಅಧೀನದಲ್ಲಿದೆ. ಮತ್ತೊಂದು ವಿಶೇಷ ಅರಮನೆಯನ್ನು ಚಾಮುಂಡಿ ಬೆಟ್ಟದಲ್ಲಿ ಕಾಣಬಹುದು. ಅದೇ ರಾಜೇಂದ್ರ ವಿಲಾಸ್ ಪ್ಯಾಲೇಸ್. 1822ರಲ್ಲಿ ಒಂದು ಕಟ್ಟಡ ಇದ್ದು ಅದೇ ಪ್ರದೇಶದಲ್ಲಿ 1938ರಲ್ಲಿ ಈ ಅರಮನೆಯನ್ನು ಕಟ್ಟಲಾಯಿತು. ಇದನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನಿರ್ಮಿಸಲಾಯಿತು. ಇವು ಮೈಸೂರಿನ ಅರಮನೆಗಳು. ಇದರಿಂದಲೇ ಮೈಸೂರಿಗೆ ಅರಮನೆಗಳ ನಗರಿ ಎಂದು ಹೆಸರು ಬಂದಿತು. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಾಳೆ ಭೇಟಿ ಮಾಡೋಣ. ಇಂತಹ ವಿಶೇಷ ಮಾಹಿತಿಗಳಿಗಾಗಿ ಇನ್ಫೋರಿಷಿ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.